ಜಗಜ್ಯೋತಿ ಶ್ರೀ ಕ್ರಾಂತಿಕಾರಿ ಬಸವಣ್ಣನವರ ಜಯಂತ್ಯೋತ್ಸವವನ್ನು ನಗರದ ತಾಲೂಕು ಕಚೇರಿಯಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಆಚರಿಸಲಾಯಿತು. ಶಿಡ್ಲಘಟ್ಟ ನಗರದ ಬಸವೇಶ್ವರ ಸೇವಾ ಮತ್ತು ಅಭಿವೃದ್ಧಿ ಸಮಿತಿ, ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಕಾರ್ಯಕ್ರಮವನ್ನು ಸಂಯುಕ್ತವಾಗಿ ಆಯೋಜಿಸಲಾಗಿದ್ದು, ಈ ಬಾರಿ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್, ಬಸವಣ್ಣನವರ ತತ್ವ ಸಿದ್ಧಾಂತಗಳು 12ನೇ ಶತಮಾನದಲ್ಲೇ ಸಮಾಜಕ್ಕೆ ದಿಕ್ಕು ತೋರಿದ ಮಹತ್ವದ ಚಿಂತನೆಗಳಾಗಿವೆ. ಪ್ರತಿಯೊಬ್ಬರೂ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ವಿಶೇಷವಾಗಿ ಜನಪ್ರತಿನಿಧಿಗಳು ಬಸವಣ್ಣನವರ ತತ್ವಗಳನ್ನು ಅನುಸರಿಸುವುದು ಅಗತ್ಯ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿನಿ ಸಿಂಚನ ಸಿ ಶ್ರೇಕರ್ ಪ್ರಧಾನ ಭಾಷಣಕಾರರಾಗಿ ಮಾತನಾಡಿ, ಬಸವಣ್ಣನವರ ಜೀವನ ಚರಿತ್ರೆಯನ್ನು ಸ್ಮರಿಸಿ ಅವರು ನಡೆದ ಬಂದ ಹಾದಿ ಹಾಗೂ ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಬಿಎನ್ ರವಿಕುಮಾರ್, ತಹಸೀಲ್ದಾರ್ ಗಗನ ಸಿಂಧು, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಸೇರಿದಂತೆ ಬಸವೇಶ್ವರ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಭಾಗವಹಿಸಿದರು. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ನಾವು ಪ್ರತಿಯೊಬ್ಬರು ಈ ದೇಶಕ್ಕಾಗಿ ಹೋರಾಟಗಳನ್ನ ಮಾಡಿರ್ತಕ್ಕಂಥವ್ರು, ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವ್ರು, ಈ ಎಲ್ಲ ಮಹನೀಯರನ್ನ ನಾವು ಸ್ಮರಿಸಬೇಕಾಗ್ತದೆ. ಮುಖ್ಯವಾಗಿ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಈ ಎಲ್ಲ ಮಹನೀಯರ ಆದರ್ಶಗಳನ್ನ ಅಳವಡಿಸಿಕೊಂಡಾಗ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ದೇಶ ಈ ಜಗತ್ತಿನಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಸವಣ್ಣನವರು ಕಾಯಕವೇ ಕೈಲಾಸ ಅವರ ಒಂದು ವಚನಗಳನ್ನ ಇವತ್ತು ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಇವತ್ತು ಅವರ ಒಂದು ವಚನಗಳನ್ನ ಓದಂಥ ಸಂದರ್ಭದಲ್ಲಿ ನಾವು ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬಹುದಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಹೇಳ್ದ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸ್ವಾಭಿಮಾನ ಮತದಾರರು ಇವತ್ತು ನಮ್ಮ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಏನಿವತ್ತು ಬಸವಣ್ಣವರು ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಇನ್ನೂ ಹಲವಾರು ಮಹನೀಯರು ಆದರ್ಶಗಳು ನಾವು ಅಳವಡಿಸಿಕೊಂಡು ಎಲ್ಲ ಸಮುದಾಯದ ಪರವಾಗಿ ಇವತ್ತು ನಾವು ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಂದೆ ಇವತ್ತು ನಮ್ಮ ಕ್ಷೇತ್ರ ಒಳ್ಳೆಯದಾಗತಕ್ಕಂಥ ಅವೆಲ್ಲರೂ ಆಶೀರ್ವಾದದಿಂದ ಕ್ಷೇತ್ರ ಒಳ್ಳೆಯದಾಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾತನಾಡೋದು ಬಸವಣ್ಣನವರ ಬಗ್ಗೆ ಮಾತಾಡ್ತೀಯ ಅಂತ ಕೇಳಿದ್ರು. ಆದ್ರೆ ನಾನೊಂದು 2 ನಿಮಿಷ ಯೋಚನೆ ಮಾಡಿದೆ. ಯಾಕಂದ್ರೆ ನಂಗೆ ಅವ್ರ ಬಗ್ಗೆ ತಿಳಿದಿರೋದು ಕೇವಲ ನನ್ನ 2nd PUC ಟೆಕ್ಸ್ಟ್ ಬುಕ್ಕಿನ 2 ಪುಟಗಳಲ್ಲಿ ಅಷ್ಟೇ. ಬೇರೆ ಅವ್ರ ಬಗ್ಗೆ ಅವ್ರು ಹುಟ್ಟಿದ ಹೇಗೆ, ಅವ್ರ ಮರಣ ಹೊಂದಿದ ಹೇಗೆ, ಮತ್ತೆ ನಮ್ಮ ಸಮಾಜಕ್ಕೆ ಅವ್ರು ಕೊಟ್ಟ ವಿಲುವುಗಳು ಅಥವಾ ಅವ್ರು ಕೊಟ್ಟ ಮಾರಲ್ಸ್ ಏನು ಅಂತ ನನಗೆ ಏನು ತಿಳಿದಿರಲಿಲ್ಲ. ಬಟ್ ನಾನು ಅನ್ಕೊಂಡೆ, ಇಲ್ಲ ನಾನು ಅವ್ರ ಬಗ್ಗೆ ತಿಳ್ಕೋಬೇಕು, ನನಗೆ ತಿಳಿದಿರೋಷ್ಟು ಈ ವೇದಿಕೆ ಮೇಲೆ ನನಗೆ ನಿಮ್ಮೆಲ್ಲರ ಬಳಿ ಹಂಚ್ಕೋಬೇಕು ಅನ್ನೋ ಒಂದು ಕುತೂಹಲ ಉಂಟಾಯಿತು. ಸೊ ನಾನು ಅವ್ರ ಬಗ್ಗೆ ತಿಳ್ಕೊಂಡೆ. ಅವ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ನಂಗೆ ಒಂದು ಅನಿಸ್ತು, ಏನದು ಅಂದ್ರೆ ಈ ಜನರೇಷನ್ ಅಲ್ಲಿ ಎಷ್ಟು ಹೋರಾಟಗಳು ನಡೀತಾ ಇದೆ, ಇದು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಅಥವಾ ಫೆಮಿನಿಸಂ ಬಗ್ಗೆ, ಅಥವಾ ಎಷ್ಟೋ ಜನದ ವಾಯ್ಸ್ ರೇಸ್ ಮಾಡ್ತಾ ಇದ್ದಾರೆ, ಅನ್ಇಕ್ವಾಲಿಟಿ ಬಗ್ಗೆ ಒಂದು ಪ್ರೊಟೆಸ್ಟ್ಗಳು ನಡೀತಾ ಇದೆ. ಅವೆಲ್ಲದಕ್ಕೂ ಬಸವಣ್ಣರವರು ಹಾಕಿದ ಒಂದು ಬೀಜ 12ನೇ ಶತಮಾನದಲ್ಲಿ ಆ ಬೀಜ ಮರವಾಗಿ ಬೆಳೆದಿದೆ ಅನ್ನೋಕ್ಕೆ ನನ್ಗೆ ನಾಚಿಕೆ ಇಲ್ಲ. ಮತ್ತೆ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡಿದಾಗ ಇದು 12ನೇ ಶತಮಾನ. ಈಗಿನ ವಿಜಯಪುರ ಎಂಬುವ ಜಿಲ್ಲೆಯ ತಾಲೂಕಿನ ಬಸವನ ಬಾಗೇವಾಡಿ ಜಿಲ್ಲೆಯಲ್ಲಿ ಹುಟ್ಟಿದ್ರು. ಅವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇನ್ನು
8ನೇ ವಯಸ್ಸಿನಲ್ಲಿದ್ದಾಗ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಉಪನಯನ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಅವರಿಗೆ ಜನಭಾರ ಹಾಕುವ ಒಂದು ಕಾರ್ಯಕ್ರಮ ಅದಾಗಿರುತ್ತೆ. ಆದ್ರೆ ಬಸವಣ್ಣನವರು ಹೇಗೆ ಅಂದ್ರೆ ಅದನ್ನ ವಿರುದ್ಧ ಮಾಡ್ತಾರೆ. ಇಲ್ಲ, ನಾನು ಅದನ್ನ ಹಾಕಲ್ಲ ಅಂತ. ಅವ್ರ ಅಪ್ಪ ಅಮ್ಮ ಹೋಗಿ ಯಾಕಪ್ಪ ಯಾಕೆ ಹಾಕಲ್ಲ ಅಂತ ಕೇಳ್ತಾ ಇರ್ಬೇಕಾದ್ರೆ ಅವ್ರಂತಾರೆ, ನನ್ನಿಂದ ದೊಡ್ಡವಳು ನನ್ನ ಅಕ್ಕ, ಅವಳಿಗೆ ಹಾಕಿದ್ರೆ ಮಾತ್ರ ನಾನು ಇದನ್ನ ಹಾಕ್ಸ್ಕೊಳ್ತೀನಿ ಅಂತಾರೆ. ಅವ್ರ ಅಪ್ಪ ಅಮ್ಮ ಅನೇಕ ಪ್ರಯತ್ನ ಪಡ್ತಾರೆ. ಇಲ್ಲ ಮಗು, ಇದು ಬರೀ ಗಂಡಸರಿಗೆ ಹಾಕೋದು, ಅಕ್ಕನಿಗೆ ಹಾಕಕ್ಕಾಗಲ್ಲ ಅಂದ್ರೆ ಅವ್ರು ಕೇಳೋಲ್ಲ. ಕೊನೆಗೂ ಅವ್ರು ಅಂತಾರೆ, ನನ್ನ ಅಕ್ಕನಿಗಿಲ್ಲದ ಅಂದ್ರೆ ಒಂದು ಹೆಣ್ಣು ಮಗುವಿಗಿಲ್ಲದ ಒಂದು ಸಂಪ್ರದಾಯ ನನಗೆ ಬೇಡ ಅಂತ. ಅಂದ್ರೆ ಅಲ್ಲಿ ನಾವು ತಿಳಿಬಹುದು ಅವರಿಗಿದ್ದ ಒಂದು ಕಿಚ್ಚು, ಈಕ್ವಾಲಿಟಿಯ ಕಿಚ್ಚು ಆ ಹುಟ್ಟು ಮಗುವಿನಲ್ಲಿ ಆಗ್ಲೇ ಬೆಳೆದಿತ್ತು ಅಂತ. ಇನ್ನು ಅವರು ಬಾಲ್ಯದಲ್ಲೇ ಮನೆ ಬಿಡ್ತಾರೆ. ಮನೆ ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗ್ತಾರೆ ಅವರ ಅಕ್ಕ ಮತ್ತೆ ಭಾವಂತಿರ ಜೊತೆ. ಮತ್ತೆ ಅಲ್ಲಿ ವೇದ ಗುರುಗಳ ಬಳಿ ಶಿಷ್ಯರಾಗ್ತಾರೆ. ಅನೇಕ ಪುಸ್ತಕಗಳನ್ನು ಓದ್ತಾರೆ, ಜ್ಞಾನ ಪಡಿತಾರೆ. ಅದಾದ್ಮೇಲೆ 20ನೇ ವಯಸ್ಸಿನಲ್ಲಿ ಅವರು ಕಲ್ಯಾಣಿ ಸಾಮ್ರಾಜ್ಯಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಅವರಿಗೆ ಲೆಕ್ಕಾಚಾರ ಹಾಕುವ ಒಂದು ಕೆಲಸ ಸಿಗುತ್ತೆ. ಯಾರಿಗೆ? ಬಸವಣ್ಣನವರಿಗೆ. ರಾಜರಿಗೆ ಅದೇನನ್ಸ್ತು ಏನೋ, ಅವ್ರ ಕ್ಯಾರೆಕ್ಟರು, ಅವ್ರ ಗುಣಗಳನ್ನೆಲ್ಲ ನೋಡಿ ಆ ರಾಜ್ಯದಲ್ಲಿಯ ಮಂತ್ರಿ ಮರಣ ಹೊಂದಾಗ ನೆಕ್ಸ್ಟ್ ಬಸವಣ್ಣನವರನ್ನು ಒಂದು ಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಆಗ ಶುರುವಾಯಿತು ಬಸವಣ್ಣನವರ ಅಸಲಿಯಾಟ. ಅವರು ಕ್ರಾಂತಿಕಾರಿಯಾದ್ರು, ಧರ್ಮ ಸುಧಾರಕರಾದ್ರು, ಸಾಮಾಜಿಕ ಸುಧಾರಕರಾದ್ರು, ಮಾನವತಾವಾದಿಯಾಗಿ ಬಸವಣ್ಣನವರು ಬೆಳೆಯೋಕಾರಂಭಿಸಿದ್ರು. ಇನ್ನು ಹೇಳೋದಾದ್ರೆ ಅವರ ಒಂದು ಆಕ್ಟ್ ಅಂದ್ರೆ ಅಂತರ್ಜಾತಿ ಮದುವೆ. ಈಗಿನ ಕಾಲದಲ್ಲಿ ನಾವು ನೋಡ್ಬೋದು, ಇದು ಅಷ್ಟು ಎಲ್ಲರೂ ಒಪ್ಪುವಂತ ಒಂದು ವಿಷಯ ಅಲ್ಲ. ಅದನ್ನ ನಾವು ಇನ್ನ ಟ್ಯಾಗು ಅಂದ್ರೆ ಒಂದು ಕೆಟ್ಟ ಕೆಲಸವನ್ನೇ ನೋಡ್ತೀವಿ. ಅದು ತುಂಬಾ ಜನ ವಿರುದ್ಧವಾಗಿ ನಿಲ್ತೀವಿ. ಅಂಥದ್ರಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಬಸವಣ್ಣನವರು ಅದನ್ನು ಮಾಡ್ತಾರೆ. ಇಡೀ ಸಮಾಜದ ಎದುರು ನಿಲ್ತಾರೆ. ನಾನು ಇರೋದೇ ಹೀಗೆ, ನಾನು ಮಾಡೋದೇ ಕರೆಕ್ಟು, ನಾನು ಅನ್ಈಕ್ವಾಲಿಟಿನ ಯಾವತ್ತೂ ಸಪೋರ್ಟ್ ಮಾಡಲ್ಲ ಅಂತ ಈಕ್ವಾಲಿಟಿಗೆ ಹೋಗ್ತಾರೆ. ಒಂದು ಬ್ರಾಹ್ಮಣ ಹೆಣ್ಣು ಮಗಳಿಗೂ ಮತ್ತು ಆಗಿನ ಕಾಲದ ಕೆಳಗಿನ ಜಾತಿಯ ಒಂದು ಗಂಡು ಮಗುವಿಗೂ ವಿವಾಹ ಮಾಡಿಕೊಡ್ತಾರೆ. ಇಲ್ಲಿ ಕಾಣಬಹುದು ಒಂದು ಬಸವಣ್ಣನವರ ಆಲೋಚನಾ ಶಕ್ತಿ ಏನು ಅಂತ. ಇನ್ನು ಹೇಳೋದಾದ್ರೆ ಅವರು ಅನೇಕ ಹೇಳಿಕೆಯನ್ನು ಕೊಡ್ತಾರೆ. ಕಾಯಕವೇ ಕೈಲಾಸ, ಮಾನವ ಧರ್ಮವೇ ಅತಿ ಶ್ರೇಷ್ಠ ಧರ್ಮ ಅಂತ. ಇವೆಲ್ಲ ಸೂಚನೆಗಳು ಬಸವಣ್ಣನವರ ಮೂಲ ಉದ್ದೇಶ ಏನು? ಕಾಯಕವೇ ಕೈಲಾಸ ಅಂದ್ರೆ ನಾವು ಮಾಡುವ ಕೆಲಸದಲ್ಲೇ ನಾವು ದೇವರನ್ನು ಕಾಣಬಹುದು ಅಂತ. ಇನ್ನು ಆ ಧರ್ಮ, ಈ ಧರ್ಮ, ಅವು ದೊಡ್ಡವನು, ಇವು ಚಿಕ್ಕವನು ಅನ್ನೋದಕ್ಕಿಂತ ಮಾನವ ಧರ್ಮ ಅತಿ ಶ್ರೇಷ್ಠ ಧರ್ಮ ಅಂತ ಹೇಳ್ತಾರೆ ಬಸವಣ್ಣನವರು. ಇನ್ನು ಅವರು ಒಂದು ವಿಷಯ ಗಮನಿಸಿದ್ರು, ಏನಂದ್ರೆ ಈ ಕೆಳಗು ಜಾತಿ ಏನಂತ ಅವಾಗಂತ ಇದ್ರು, ಅವರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶಕ್ಕೆ ಅಲೋ ಮಾಡ್ತಾ ಇರ್ಲಿಲ್ಲ, ಅಥವಾ ಅವ್ರ ಇಷ್ಟ ದೇವತೆಗಳನ್ನು ಪೂಜೆ ಮಾಡಕ್ಕೆ ಅಲೋ ಮಾಡ್ತಾ ಇರ್ಲಿಲ್ಲ. ಆಗ ಬಸವಣ್ಣನವರು ಲಿಂಗ ದೀಕ್ಷೆಯನ್ನು ಆರಂಭಿಸ್ತಾರೆ. ಅಂದ್ರೆ ಯಾರಾದ್ರೂ ಲಿಂಗ ದೀಕ್ಷೆ ತಗೋಬಹುದು, ಯಾರಾದ್ರೂ ಅದನ್ನ ಪೂಜಿಸಬಹುದು. ಯಾರು ಹೆಣ್ಣು ಮಗು, ಯಾವ ಗಂಡು ಮಗು, ಯಾವ ಭೇದ ಭಾವ ಇಲ್ಲದೆ ಯಾರು ಬೇಕಾದ್ರೂ ಲಿಂಗ ದೀಕ್ಷೆ ತಗೋಬಹುದು. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಬರೀ ಗಂಡು ಮಗು ಅಷ್ಟೇ ಅಲ್ಲ, ಹೆಣ್ಣು ಮಗು ಲಿಂಗವನ್ನು ಧರಿಸಬಹುದು ಅಂತ ಹೇಳ್ತಾರೆ ಬಸವಣ್ಣನವರು. ಇನ್ನು ನಮ್ಮಲ್ಲಿ ತುಂಬಾ ಜನ ಒಂದು ಎಡಗೈ ಅಂದ್ರೆ ಲೆಫ್ಟ್ ಹ್ಯಾಂಡ್ ನ ಕೆಟ್ಟ ಕೆಲಸ ಮಾಡುವ ಕೈ ಅಂತಾನು ಭಾವಿಸ್ತೀವಿ. ಆದ್ರೆ ಬಸವಣ್ಣನವರು ಆ ಎಡಗೈ ಅಂದ್ರೆ ಲೆಫ್ಟ್ ಹ್ಯಾಂಡ್ ನಲ್ಲೇ ಲಿಂಗವನ್ನು ಹಿಡಿದು ಪೂಜೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಕಾಣಬಹುದು ಬಸವಣ್ಣನವರ ಒಂದು ಈಕ್ವಾಲಿಟಿಗೆ ಅದೆಷ್ಟು ಪ್ರಯಾರಿಟಿ ಕೊಟ್ಟರು, ಎಷ್ಟು ಮಾಡಿದ್ರು ಈಕ್ವಾಲಿಟಿನ ಇಡೀ ಜಗತ್ತಿಗೆ ತರಲು ಅಂತ. ಇನ್ನು ಅನುಭವ ಮಂಟಪದ ವಿಷಯಕ್ಕೆ ಬಂದ್ರೆ ಅದು ಮೊದಲ ಪ್ರಜಾಪ್ರಭುತ್ವ ವೇದಿಕೆ ಆಗಿತ್ತು. ಈಗ ನಾವೇನಂತೀರಿ ಡೆಮೋಕ್ರಸಿ, ವಿಮೆನ್ ಈಕ್ವಾಲಿಟಿ, ಫೆಮಿನಿಸಂ ಅಂತ.